ಈಗ ಪೊಲೀಸ್ ಪ್ಯಾಂಟರ್ಸ್ ತಂಡದ ಅವರ ಆರಂಭಿಕ ಆಟಗಾರ, ಪ್ರತಿಷ್ಠಿತ ಆಟಗಾರ, ಟೂರ್ನಾಮೆಂಟ್ ಉದ್ದಕ್ಕೂ ಒಳ್ಳೆಯ ಪ್ರದರ್ಶನವನ್ನು ತೋರ್ಪಡಿಸಿದಂಥ ಆಟಗಾರ ನಮ್ಮ ನಿಮ್ಮೆಲ್ಲರ ಜೊತೆ ಇದ್ದಾರೆ. ಸುರೇಶ್ ಲಮಾಣಿ ಸರ್ ಅವರನ್ನ ಬರಮಾಡಿಕೊಳ್ಳುವ ಸಮಯ. ಸುರೇಶ್ ಲಮಾಣಿ ಸರ್ ತಾವೆಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ, ಯಾಕಂದರೆ ತಮ್ಮ ತಂಡ ಭಾಳಷ್ಟು ಸುಲಭದ ಹಾದಿ ಇರಲಿಲ್ಲ. ಈ ಒಂದು ಟೂರ್ನಾಮೆಂಟ್ ಉದ್ದಕ್ಕೂ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ಸರ್. ಯಾಕಂದರೆ ನಾವು ನೋಡಿದ್ದೀವಿ, ಕಳೆದ ಪಂದ್ಯದಲ್ಲಿ ತಾವು ಸ್ವಲ್ಪ ಬೇಗನೆ ಔಟ್ ಆದರೂ ಕೂಡ ಆ ಪಂದ್ಯದಲ್ಲಿ ಒಳ್ಳೆಯ ಬಾಲಿಂಗ್ ಮುಖೇನ ತಮ್ಮ ಪ್ರದರ್ಶನವನ್ನು ತೋರ್ಪಡಿಸಿದ್ರು ಸರ್. ವಿಶೇಷವಾಗಿ ಈ ಪಂದ್ಯಾಕೂಟದ ಬಗ್ಗೆ, ಅದೇ ರೀತಿಯಾಗಿ ತಮ್ಮ ತಂಡದ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಈ ತಾಲೂಕು ಆಡಳಿತ ಆಯೋಜನೆ ಮಾಡಿದಂಥ ಈ ಕ್ರೀಡಾಕೂಟ ಯೋಜನೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೂ ಅಭಿನಂದಿಸ್ತೀನಿ ಸರ್. ಅದೇ ರೀತಿಯಾಗಿ ನಮ್ಮ ತಂಡದ ಎಲ್ಲ ಆಟಗಾರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರ ತಕ್ಕ ಪ್ರತಿಫಲವೇ ಈ ಆಟದಲ್ಲಿ ಏರ್ಪಡಿಸಿದಂಥ ಪಂದ್ಯಾಕೂಟದಲ್ಲಿ ತಾವು ಈಗಾಗಲೇ ನೋಡಿದ್ದೀವಿ. ಮತ್ತು ಈ ಮುಂದೆ ಬರುವಂಥ ಫೈನಲ್ ಪಂದ್ಯದಲ್ಲಿ ಇದೇ ರೀತಿಯಾಗಿ ನಮ್ಮ ಆಟ ಮುಂದುವರಿತಂತೆ ನಾವು ವ್ಯಕ್ತಪಡಿಸ್ತೀವಿ. ಯಾವುದೇ ಪ್ರಾಕ್ಟೀಸ್ ಮಾಡಿಲ್ಲ ನೋಡೋದು. ನೀವು ಆಡೋ ಆಟ ಎಂಥದಂದರೆ ಒಬ್ಬ ಕನ್ಸಿಸ್ಟೆಂಟ್ ಪ್ಲೇಯರ್ ಆಟವನ್ನು ತೋರ್ಪಡಿಸಿದೆ ಸರ್. ಟೂರ್ನಾಮೆಂಟ್ ಉದ್ದಕ್ಕೂ ತಮ್ಮ ಟೀಮ್ ಕಾಂಬಿನೇಷನ್ ಬಗ್ಗೆ ಮಾತನಾಡಿದ್ರೆ, ಎಸ್ಪೆಷಲಿ ಈಗಾಗಲೇ ನೀವು ನೋಡಿದ್ರಿ ಸೆಮಿಫೈನಲ್ ಪಂದ್ಯದಲ್ಲಿ ಎಂಥ ಒಂದು ಆಟ ಬಂತು. ನಿಮ್ಮೆಲ್ಲರ ನೆಚ್ಚಿನ ಪಾಂಡುರಂಗ್ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡಿದ್ರಿ ಸರ್. ಪಾಂಡು ಸರ್ ಸ್ಪೆಷಲ್ ಆಟಗಾರ ಸರ್. ಅದಕ್ಕಿಂತ ನಾವು ಸೆಮಿಫೈನಲ್ ಮ್ಯಾಚಿಗೆ ಅವ್ರನ್ನ ತಗೊಳ್ತಿದ್ವಿ ಸರ್. ಅವರ ಆಟನ ಸೆಮಿಫೈನಲ್ ತೋರಿಸಿದ್ದಾರೆ. ಎಲ್ಲ ಪ್ರೇಕ್ಷಕರು ತುದಿಗಾಲ್ನಲ್ಲಿ ನೋಡಿದಂಥ ಅವರ ಆಟವನ್ನು ಕಣ್ತುಂಬಿಕೊಂಡಿದ್ದಾರೆ ಸರ್. ಅದ್ಭುತವಾದ 2 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಅದೇ ರೀತಿಯಾಗಿ ನಂದೇ ಅವರ ಅದ್ಭುತವಾದ ಬಾಲುಗಳನ್ನು ಪ್ರಯತ್ನ ಮಾಡಿದ್ದಾರೆ. ತಾವೆಲ್ಲರೂ ನೋಡಿದಂಥ ಆಟವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ನಮ್ಮ ಟೀಮ್ನವರು.